2,000 ರೂಪಾಯಿ ರೇಟ್ ಸಿಗುತ್ತೆ 2,000 ಚೀಲ 200 200 ಸಿಕ್ಕರೆ ಒಂದ್ 120 ಸಿಕ್ಕರೆ 120 ಪಾಕೆಟ್ ಬೆಳೆದ್ರೆ 3 ಎಕರೆಗೆ 2,100 200 ಸಿಕ್ಕರೆ ಉಳಿರುತ್ತೆ. ಅಂದ್ರೆ ಈಗ ರೇಟ್ ಅವತ್ತಿನ ರೇಟ್ನಾಗ ಅಷ್ಟು ಉಳಿತು. ಈಗ 120 ಪಾಕೆಟ್ ಬೆಳೆದಾಗ ಕೂಲಿ ಕಮ್ಮಿ ಇತ್ತು. 100 ರೂಪಾಯಿ ಪಾಕೆಟ್ ಬೆಳೆದಾಗ 100 ರೂಪಾಯಿ ದುಡ್ಡು ಜಾಸ್ತಿ ಐತಿ, ಕೂಲಿ ಜಾಸ್ತಿ ಆಗೈತೆ. ಅವಾಗ 500 ರೂಪಾಯಿ ಕೂಲಿ ಐತಿ, 700 ರೂಪಾಯಿ ಕೂಲಿ ಐತಿ. ರೈತರ ಜೀವನ ಕಷ್ಟ. ಸುಮ್ನೆ ಯಾವಾಗ ಕೂಲಿ ಹೋಗ್ಬೇಕಿದ್ ಬೇಡ, ಕೂಲಿ ಹೋದ್ರೆ ಆರಾಮಾಗಿ 800 ರೂಪಾಯಿ ಕೂಲಿ ಕೊಡ್ತಾರೆ. ಅವ್ರದ್ದೇ ಊಟ ಎಲ್ಲ ಅವ್ರದ್ದೇ. ಇದು ಇಷ್ಟೆಲ್ಲ ಬಂಡವಾಳ 40,000 ಬಂಡವಾಳ ಹಾಕಿದ್ವಿ. 50,000 ಬಂಡವಾಳ ಆಯ್ತು 3 ಎಕರೆಗೆ. ಇನ್ನು ಬರೀ ಸ್ವಂತ ಕೆಲಸ ಮಾಡಿದ್ ಬಿಟ್ಟೆ, ಎತ್ತು ಗಾಡಿ ಎಲ್ಲ ಬ್ಯಾಸ ಮಾಡಿದ್ ಬಿಟ್ಟೆ ಇಷ್ಟ ಆಗೈತೆ. 50,000 ಆಗೈತೆ 3 ಎಕರೆಗೆ. ಇನ್ನ 3 ಸದ್ ಇವಾಗ ಇಷ್ಟಕ್ಕೆ ಆಗೈತೆ 40,000. ಇನ್ನು 3 ಸದ್ ಕೊಯ್ಯೋದು, ಏರ್ಸೋದು, ಮಿಷಿನ್ಗೆ ಹಾಕ್ಸೋದು, ಮಾರ್ಕೆಟ್ಗೆ ಹಾಕೋದು, ಅಲ್ಲಿ ಅಮ್ಮಾರು ಕೂಲಿ ಲೋಡಿಂಗ್ ಇಲ್ಲ ಲೋಡಿಂಗ್ ಅದೆಲ್ಲ ಬಾರಿ ಇನ್ನ 30,000 ಖರ್ಚೈತಿ. 30 ಅಣ್ಣರೇ ನಮಸ್ಕಾರ. ನಮಸ್ಕಾರ. ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಡ್ರಣ. ನಮ್ದು JR-ಹಳ್ಳಿ. ನಿಮ್ ಹೆಸರಣ್ಣ? ಹೆಸರು ಕುಂಡಣ್ಣ ಅಂತಾರೆ. ಓಕೆ ಅಣ್ಣ, ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ? ಇದು ಪೂರಾ 18 ಎಕರೆ ಫ್ಲಾಟ್ ಅಣ್ಣ ತಮ್ಮ ಭಾಗ. 3 ಎಕರೆ ಹಚ್ಕೊಂಡಿವಿ. ಇವತ್ತು ಬಿತ್ತಿರೋದು 3 ಎಕರೆ. 3 ಪ್ಲಸ್ ಆ ಕಡೆ ಒಂದ್ 3 ಎಕರೆ 6 ಎಕರೆ ಬಿತ್ತಿದ್ವಿ. 6 ಎಕರೆ ಬಿತ್ತಿರಿ. ಓಕೆ ಅಣ್ಣ, ಇದು ಕಪ್ಪು ನೆಲ ಅಲ್ಲ? ಕಪ್ಪು ನೆಲ. ಅಣ್ಣ ಹೋದ ವರ್ಷ ಹೊಲಕ್ಕೆ ಏನ್ ಹಾಕಿದ್ರಿ? ಹೋದ ವರ್ಷ ಮೆಕ್ಕೆಜೋಳ ಹಾಕಿದ್ವಿ. ಮೆಕ್ಕೆಜೋಳ ಎಷ್ಟಾಗಿತ್ತು ಅಣ್ಣ? ಮೆಕ್ಕೆಜೋಳ ಹೋದ ವರ್ಷ ಮಳೆ ಕಮ್ಮಿ ಆಗಿ ಒಂದ್ 70 ಪ್ಯಾಕೆಟ್ ಆಗಿತ್ತು. ಏನ್ ರೇಟ್ ಸಿಕ್ತು ಕ್ವಿಂಟಲ್ ಅಣ್ಣ? 1,800 ಸಿಕ್ಕಿತ್ತು. 1,800. ಓಕೆ ಅಣ್ಣ, ಈ ವರ್ಷ ಮೆಕ್ಕೆಜೋಳ ಬಿತ್ತಿರಲ್ಲ, ನಿಮ್ಮೂರ್ ಕಡೆ ನಿಮ್ಮ ಹೊಲದಲ್ಲಿ ಮಾಗಿ ಯಾವ ತರ ಮಾಡ್ಕೊಂಡ್ರಿ? ರೋಟಾವೇಟರ್ ಓಡಿಸಿದ್ವಿ. ಆಮೇಲೆ 5 ಬಾಳ್ ಓಡಿಸಿದ್ವಿ. 5 ಬಾಳ್ ಓಡಿಸಿದ್ರಿ. ಆಮೇಲೆ ಕುಂಟೆ ಓಡಿಸಿದ್ವಿ. ಕುಂಟೆ ಓಡಿಸಿ 2 ಸರಿ ಎತ್ತಿನ ಕುಂಟೆ ಓಡಿಸಿದ್ವಿ. 2 ಸರಿ ಎತ್ತಿನ ಕುಂಟೆ ಓಡಿಸಿ ಇವಾಗ ಬಿತ್ತಾ ಇದ್ವಿ. ಓಕೆ ಅಣ್ಣ, ಇದು ಈ ನೆಲದಲ್ಲಿ ಯಾವ ತರ ಬರುತ್ತೆ ಬೆಳೆ? ಮಳೆ ಯಾವ ತರ ಆಗ್ಬೇಕು? ಮಳೆ ಚೆನ್ನಾಗ್ ಬಂದ್ರೆ 3 ಎಕರೆಗೆ 120 ಪ್ಯಾಕೆಟ್ ಮೆಕ್ಕೆಜೋಳ ಬೆಳೀತದೆ. ಎಷ್ಟಷ್ಟು ಬೆಳೆದಿರಾ? ಎಷ್ಟು ಬೆಳೆದ್ವಿ? 3 ಎಕರೆಗೆ 3 ಲೋಡ್ ಬೆಳೆದ್ವಿ. ಓಕೆ ಅಣ್ಣ, ಈ ವರ್ಷ ಮಳೆಗಾಲ ಹೆಂಗಾಗೈತೆ ನಿಮ್ಗೆ? ಬಿತ್ಲಿಕ್ಕೆ ಅದ ಹೆಂಗೈತೆ? ಮಳೆಗಾಲ ಹೆಂಗ ಅನ್ನಿಸ್ತಾ? ಮಳೆಗಾಲ ಕಮ್ಮಿನೇ ಆಗಿರೋದು. ಏನಂದ್ರೆ ಒಂದು ಮುಂಚೆ ಬಿತ್ತಿ ಚೆನ್ನಾಗಂತ ಮುಂಚೆ ಬಿತ್ತಿ ಮಳೆ ಬರುತ್ತೆ ಅನ್ನೋ ಒಂದು ಭರವಸೆ ಭರವಸೆ ಮೇಲೆ ಬಿತ್ತ. ಹೋದ ವರ್ಷ ಈ ಟೈಮ್ ಬಿತ್ತಿದ್ವಿ. ಅಲ್ಲಿ ಬಿತ್ತಿದ್ರಿ? 2ನೇ ತಾರೀಕೆ ಬಿತ್ತಿದ್ವಿ, 10ಕ್ಕೆ ಬಿತ್ತಿದ್ವಿ, 8ಕ್ಕೆ ಬಿತ್ತಿದ್ವಿ. ಸೌಂಡ್ರ ಏನಾಯ್ತು ಅಲ್ಲಿ 8ಕ್ಕೆ ಬಿತ್ತಿದ್ರು, ಅದಕ್ಕಿಂತ ಕೆಳಗೆ 2ಕ್ಕೆ ಬಿತ್ತಿದ್ರು. ಈ ಕಡೆ ನಾವಲ್ಲ ಇದೆ ಈ ಪ್ಲಾಟ್ ಎಲ್ಲ 10ಕ್ಕೆ ಬಿತ್ತಿದ್ವಿ. ಓಕೆ, ಈ ವರ್ಷ ಇವತ್ತು ಬಿತ್ತಾ ಇದ್ರಿ? ಈ ವರ್ಷ ಬಿತ್ತಾ ಇದ್ವಿ. ಓಕೆ ಅಣ್ಣ, ಇಲ್ಲಿ ನಾರ್ಮಲ್ ಆಗಿ 1 ಎಕರೆಗೆ 4 kg ಬ್ಯಾಗ್ ಎಷ್ಟು ಪ್ಯಾಕೆಟ್ ಹಾಕ್ತೀರಾ? ಗೊಬ್ಬರ ಎಷ್ಟು ಹಾಕ್ತೀರಾ? ಎಷ್ಟು ಹಾಕಿದ್ರೆ ಚೆನ್ನಾಗಿ? ಎಕರೆಗೆ 2 ಪ್ಯಾಕೆಟ್ ಹಾಕ್ತಾರೆ, ಇದ್ದಂತ 3 ಪ್ಯಾಕೆಟ್ ಹಾಕ್ತಾರೆ. ಓಕೆ, ಬೀಜ ಅಂತೂ 2 ಪ್ಯಾಕೆಟ್, 1.5 ಪ್ಯಾಕೆಟ್, 1.25 ಪ್ಯಾಕೆಟ್ ಹೋಗ್ತದೆ ಬೀಜ. ಸ್ವಲ್ಪ ಟ್ರ್ಯಾಕ್ಟರ್ಗೆ ಅಂದ್ರೆ 2 ಪ್ಯಾಕೆಟ್ ಹೋಗುತ್ತೆ. ಓಕೆ ಅಣ್ಣ, ನಿಮ್ ಕಡೆ ಜಾಸ್ತಿ ಅಡಿಗೊಂದು ಹಾಕ್ತಾರ ಅಥವಾ ಮುಕ್ಕಾಲು ಅಡಿಗೊಂದು ಹಾಕ್ತಾರ? ಯಾವ ತರ ಬೀಜ? ಅಡಿಗೊಂದು ಗೇಣಿಗೊಂದು ಬೀಳುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಬೀಳುತ್ತೆ. ಮನುಷ್ಯರಲ್ಲ ಒಂದ್ಸರಿ ಕಟ್ಲಿ ಇರ್ತದೆ, ಒಂದ್ಸರಿ ಅಲ್ಲಿಗಿರೋದಿಲ್ಲ. ಒಂದ್ ಅರ್ಧ ಅಡಿ ಗಡ್ಸಲಾಗಿರ್ತಾವ, ಹಂಗೆ ಇರ್ತದೆ. ಅಣ್ಣ, ಈ ನೆಲದಲ್ಲಿ ಮಳೆ ಜಾಸ್ತಿ ಕೇಳುತ್ತಾ ಅಥವಾ ಎಷ್ಟೆಷ್ಟು ದಿವಸ ಗ್ಯಾಪ್ ಕರೆಕ್ಟ್ ಬರ್ಬೇಕಂದ್ರೆ ಮಳೆ ಆಶ್ರಿತದಲ್ಲಿ ಯಾವ ತರ ಮಳೆಗಾಲ ಆಗ್ಬೇಕು ಅನ್ಸುತ್ತೆ? ಕೆಂಗ್ಲಾಗಂದ್ರೆ 4-5 ದಿವಸ ಕಾಲ ಮತ್ತೆ ಒಣಗಿ ಬಿಡುತ್ತೆ. ಇದು ಹಂಗಲ್ಲ, 15 ದಿವಸ ಮಳೆ ಬರೋ ಸುಧಾರಿಸುತ್ತೆ. ಒಂದ್ಸರಿ ಮಳೆ ನೀರ್ ಹರಿತು ಅಂದ್ರೆ ಒಂದ್ 20 ದಿವಸ ಸುಧಾರಿಸುತ್ತೆ. ಓಕೆ, ಒಂದ್ಸರಿ ಸಂತೃಪ್ತಿ ಮಳೆ ಆತದ ಸುಧಾರಿಸ್ಕೊಂಬತ್ತೆ. ಕಟ್ಟಿಗೆ ನೀರ್ ಬಂದ ಅಂದ್ರೆ 20 ದಿವಸ ಮಳೆ ಬರೋದೇ ಬೇಕಾಗಲ್ಲ. ಇದು ಸರಿ ಫುಲ್ ದಂಡಿ ಹಸಿ ಆಗಿತ್ತಂದ್ರೆ 20 ದಿವಸ ಮಳೆ ಬರೋದು ಸುಧಾರಿಸುತ್ತೆ. ಓಕೆ ಅಣ್ಣ, 1 ಎಕರೆಗೆ ಎಷ್ಟು ಲೆಕ್ಕದಾಗೆ ಗೊಬ್ಬರ ಹಾಕಿದ್ರೆ? ಯಾವ್ದು ಹಾಕಿದ್ರಿ? ಎಕರೆಗೆ 2 ಪ್ಯಾಕೆಟ್ 20-20 DAP ಹಾಕ್ಲಿಲ್ವಾ? ರೇಟ್ ಐತೆ ಅಂತಾನ ಸಿಗ್ಲಿಲ್ವಣ? DAP ಸಿಗ್ಲಿಲ್ಲ ಅಂತಾನೆ ತಂದದ್ದು. 10-20 ಅಲ್ಲ, 20-20-0-13. ಓಕೆ ಅಣ್ಣ, ಆಯ್ತು. ಈಗ ನೆಕ್ಸ್ಟ್ ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸುತ್ತೆ? ಎಷ್ಟು ದಿವಸಕ್ಕೆ ಎಡಕ್ ಗಂಟೆ ಆಗುತ್ತೆ? ಎಲ್ಲ ಚೆನ್ನಾಗ್ ಅನ್ಕೊಂಡಂಗಾದ್ರೆ? ಚೆನ್ನಾಗ್ ಮಳೆ ಇವತ್ತೇ ಮಳೆ ಬಂದ್ರೆ ಇನ್ನು 6 ದಿವಸಕ್ಕೆ ಸೂಜಿ ಹೊಲ್ಟಂಗ್ ಓಡುತ್ತೆ. 8 ದಿವಸಕ್ಕೆ ಸಾಲ್ ಕಾಣುತ್ತೆ. ಓಕೆ, 6 ದಿವಸದಾಗ ಇವತ್ತು ಮಳೆ ಬಂತು ಬಿತ್ತಿದೀವ, ಇವತ್ತು ಮಳೆ ಬಂತು ಅಂದ್ರೆ ಇನ್ನು 6 ದಿವಸಕ್ಕೆ ಸೂಜಿ ಸೂಜಿ ತರ ಕಾಣುತ್ತೆ. ಆಮೇಲೆ ಇನ್ನು 8 ದಿವಸಕ್ಕೆ ಸಾಲ್ ಕಾಣುತ್ತೆ. 12-13 ದಿವಸ ಹೋದ್ರೆ ಪೂರ ಬೀಜ ಎಲ್ಲ ಹುಡ್ತಾವ. 12-13 ಹಿಂದೆ ಮುಂದೆ ಅದಾವೆಲ್ಲ ಹುಡ್ತಾವೆ. ಒಂದ್ ಸ್ವಲ್ಪ ಒಳಕ್ ಹೋಗಿರುತ್ತೆ, ಒಂದ್ ಸ್ವಲ್ಪ ಮ್ಯಾಲ ಇರ್ತತೆ. ಅವೆಲ್ಲ ಕ್ಲೀನ್ 12 ದಿವಸಕ್ಕೆ 13 ದಿವಸಕ್ಕಂತ ಕ್ಲೀನ್ ಪಕ್ಕ ಸಾಲ್ ಕಾಣುತ್ತೆ. ಈ ಟೈಪ್ ಹೇಗ್ ಕಾಣುತ್ತೆ ಸಾಲ್ ಕಾಣುತ್ತೆ. ಓಕೆ ಅಣ್ಣ, ಈಗ ನೀವು ಬೆಳೆ ಬೆಳಿತಿರೋದು ಮಳೆ ಆಶ್ರಿತದಲ್ಲಿ ಎಲ್ಲ ಅನ್ಕೊಂಡಂಗ ಆಗಲ್ಲ, ಹೆಚ್ಚು ಕಮ್ಮಿ ಆಗ್ತವೆ. ಈಗ ಉದಾಹರಣೆಗೆ ಬಿತ್ತಕ್ಕಂತ ಬಂದಿರುತ್ತೆ, ಮಳೆ ಬರ್ಬೋದು. ಎಡೆ ಕುಂಟೆ ಬಂದಿರುತ್ತೆ, ಮಳೆ ಬರ್ಬೋದು. ಎಷ್ಟು ಸಾರಿ ಎಡೆ ಕುಂಟೆ ಹೊಡಿತೀವಿ ನಿಮ್ ಕಡೆ? ನಮ್ ಕಡೆ 2 ಸಾರಿ ಹೊಡಿತೀವಿ. 15 ದಿವಸ 18 ದಿವಸಕ್ಕೆ ಒಂದ್ಸರಿ ಹೊಡಿತೀವಿ, ಹುಲ್ ಜಾಸ್ತಿ ಇದ್ರೆ. ಇಲ್ಲ 21 ದಿವಸಕ್ಕೆ ಒಂದ್ಸರಿ ಹೊಡಿತೀವಿ. ಅದಾದ್ಮೇಲೆ 30 ದಿವಸದೊಳಗೆ ಒಂದ್ಸರಿ ಹೊಡಿತೀವಿ. ಓಕೆ ಅಣ್ಣ, ನಿಮ್ ಕಡೆ ಕಳೆನಾಶಕ ಹೊಡಿಯಲ್ವಾ? ಹೊಡೆದ್ರೆ ಎಷ್ಟು ದಿವಸ ಹೊಡಿತೀರಾ? ಕಳೆನಾಶಕ ಹೊಡೆದ್ರೆ 20 ದಿವಸದೊಳಗೆ ಹೊಡಿಬೇಕು. ಅದು 20 ದಿವಸ ಹೊಡೆದ್ರೆ ಅಂದ್ರೆ 15 ದಿವಸದಾಗ ಹುಟ್ಟಿರುತ್ತೆ ಅಲ್ಲೇ ಅದಕ್ಕೆ. 20 ದಿವಸ ಒಳಗೆ ಹೊಡೆದ್ರೆ ಚೆನ್ನಾಗ್ ಅನುಕೂಲ ಆಗುತ್ತೆ. ಅಲ್ಲ 25-20 ದಿವಸ ಆದ್ರೆ ಸಾಲ್ ಗರಿ ಕಲ್ತಿರ್ತ, ಸರಿಯಾಗಿ ಬೀಳಲ್ಲ ಕಳೆನಾಶಕ. ಅದು
ಓಕೆ ಅಣ್ಣ ಇದೇ 3 ಎಕರೆಗೆ ಎತ್ತಿನ ಬೇಸಾಯ ಬಿತ್ತಿತ್ನಿ ಅಂದ್ರೆ ದುಡ್ಡು ಎಷ್ಟು ಖರ್ಚು ಬರೋದು, ನಿಮ್ಗೆ ಎಷ್ಟು ಕೆಲಸ ಇದು ಅನ್ಸೋದು? 3 ಎಕರೆ ಬಿತ್ತಬೇಕಂದ್ರೆ 10,000 ಖರ್ಚು ಬರುತ್ತೆ. 400 ರೂಪಾಯಿ ಕೂಲಿ ಕೇಳ್ತಾರೆ, 10 ಜನ ಕೂಲಿ ಇರ್ಬೇಕು. 4,000 ರೂಪಾಯಿ ಅಲ್ಲೇ ಹೋತು. ಅವ್ರ ಕರ್ಕ ಬರಕ್ ಆಟೋ ಬಾಡಿಗೆ 200, ಬರ್ತಾ 400 ರೂಪಾಯಿ ಬಾಡಿಗೆ ಹೋತು. ಆಮೇಲೆ ಇನ್ನೊಂದೇನಂದ್ರೆ ಬಾಡಿಗೆ ಅಂದ್ರೆ ಎತ್ತಿನ ಬೇಸಾಯ 6,000 ರೂಪಾಯಿ ಆಗುತ್ತೆ ಅವ್ರಿಗೆ. ಟ್ರ್ಯಾಕ್ಟರ್ ಎಷ್ಟಾಗುತ್ತೆ? ಟ್ರ್ಯಾಕ್ಟ್ರಿ ಅಂದ್ರೆ ಒಂದ್ 4,000 ರೂಪಾಯಿ ಆಗುತ್ತೆ. 4,000 ರೂಪಾಯಿ 3 ಎಕರೆ ಹೊಲ ಬಿತ್ಕೊಂಡು ಹೋಗ್ಬಿಡ್ತಾನ. ಹಂಗಾಗಿ ಇವೆಲ್ಲ ಪ್ರಾಬ್ಲಮ್ಗಳು ಇದಾವೆ ರೈತರ ಸಮಸ್ಯೆಗಳು. ಈಗ ಬಿತ್ತಬೇಕಾದ್ರೆ ಮಳೆ ಬಂತು ಅಂದ್ರೆ ಅರ್ಧ ಬರ್ಧ ಆದ್ರೆ ಕೂಲಿ ಕೊಡ್ಲೇಬೇಕು. ಇವಾಗ ಅರ್ಧ ಬಿತ್ತಿಗೆ 12 ಗಂಟೆ ಬಿತ್ಕೊಂಡು ಹೋದ್ರೆ ಕೂಲಿ ಪೂರ ಕೇಳ್ತಾರೆ. ತಿರ್ಗಿ ಕರ್ಕ ಹೋದ್ರೆ ತಿರ್ಗಿ ಬರಲ್ಲ ಅವರು, ಬೇರೆ ಇರ್ತಾರೆ. ತಿರ್ಗಿ ಸಮಸ್ಯೆ ಅದು. ತಿರ್ಗಾ ನಾಳೆ ಊರು ತಿರ್ಗಿ ಅವ್ರು ಬಿಡು ನಾಳೆ ಹಣ ಬರಲ್ಲ ಅಂದ್ರೆ ಏನ್ ಮಾಡಕ್ಕಲ್ಲ ಅವರು. ಅದಕ್ಕೆ ಟ್ರ್ಯಾಕ್ಟರ್ ಆದ್ರೆ ಜಲ್ದಿ ಆಗೋಗುತ್ತೆ. ಓಕೆ ಅಣ್ಣ, ಈ ಹೊಲಕ್ಕೆ ಎಷ್ಟು ಯೂರಿಯಾ ಹಾಕ್ತೀರಾ, ಯಾವ ಟೈಮಿಗೆ ಹಾಕ್ತೀರಾ? ಯೂರಿಯಾದ್ದು ಸಿಗಲ್ಲ ಅಂತ ಇವಾಗಲೇ ಹೇಳ್ತಿದ್ರೆ ನಿಮ್ಗೆ ಹೆಂಗ ಅನಿಸ್ತೈತೆ? ಯೂರಿಯಾ ಸಿಕ್ತಿಲ್ಲ, ಸಿಕ್ಕರೆ ಅಂತೂ 1 ತಿಂಗಳು 45 ದಿವಸ 50 ದಿವಸ ಹಾಕ್ಬೋದು ಯೂರಿಯಾ. 2 ತಿಂಗಳಿಗೆ 10 ದಿವಸ ಲಂಗ್ ಹೊಡಿತ್ತೆ. 2 ತಿಂಗಳು 60 ದಿವಸ ಕೊಡೋದ್ರೆ 45 ದಿವಸದಿಂದ 50 ದಿವಸ ಹಾಕ್ಬೋದು ಯೂರಿಯಾ. ಯೂರಿಯಾ ಹಾಕೋದ್ರಿಂದ ಏನ್ ಚೆನ್ನಾಗಿ ಅನ್ಸುತ್ತೆ? ವರ್ಷ ಯೂರಿಯಾ ಹಾಕಿದ್ರೆ ಏನಂದ್ರೆ ಶೀತ ಆದ್ರೆ ಕಪ್ಪಾಗುತ್ತೆ. ಕೆಂಪಾಗಿದ್ರೆ ಬೆಳವಣಿಗೆ ಬೆಳಿತತ್ತೆ. ಇವಾಗ ಚೆನ್ನಾಗಿ ಬೆಳೆಯುತ್ತೆ. ಕಪ್ಪು ಮೊದ್ಲು ಸ್ವಲ್ಪ ಹೊಲದಲ್ಲಿ ಕೆಲಸ ಮಾಡೋರು ಸಿಗೋರು ಕಳೆ ಅಂತ ತೆಗ್ಸಾರ ಕೈಯಲ್ಲಯ್ಯ. ಈಗೇನಾರು ಕಳೆ ತೆಗ್ಸ್ರ ಅಥವಾ ನಾರ್ಮಲ್ ಆಗಿ? ಕಳೆ ತೆಗ್ಸಲ್ಲ ನಾವು. ಎಡೆ ಕುಂಟೆ ಓಡಿಸಿದ ಮೇಲೆ ಔಷಧಿ ಹೊಡಿತೀವಿ 1 ತಿಂಗಳ ಒಳಗೆ. ಟ್ರ್ಯಾಕ್ಟರ್ ಬರುತ್ತೆ. ಒಂದ್ ಕ್ಯಾನ್ 1,000 ರೂಪಾಯಿ ಐತದ. 1,000 ರೂಪಾಯಿ ಆದ್ರೆ 2,000 2,500 ರೂಪಾಯಿ ಔಷಧಿ ಆಗುತ್ತೆ. 3,000 ರೂಪಾಯಿಗೆ ಒಂದ್ಸರಿ ಔಷಧಿ ಹೊಡಿಸಿದ್ರೆ ಒಂದು 10 ಆಳು ಕಳೆ ತೆಗೆದು ಉಳಿತತ್ ಅಲ್ಲಿ. 15 ಆಳು ಕಳೆದು ಉಳಿತದ ದುಡ್ಡು. ಅಣ್ಣ ನೀವು ನೋಡಿದ್ರೆ ಎಡೆ ಕುಂಟೆ ಹೊಡೆಯೋದ್ರಿಂದ ಆ ಮೆಕ್ಕೆಜೋಳ ಅಥವಾ ಭೂಮಿಗೆ ಏನ್ ಉಪಯೋಗ ಆಗುತ್ತೆ, ಯಾವ ತರ ಬದಲಾವಣೆ ಆಗುತ್ತೆ? ಕುಂಟೆ ಹೊಡೆದ್ರೆ ಗಾಳಿಗೆ ಅಲ್ಲಾಡ ಬೇರು ಹಿಂಗೆ ಮಣ್ಣು ಮುಚ್ಚಿದ್ರೆ ಬಿಗಿ ಬರುತ್ತೆ. ಇನ್ನೊಂದು ಹುಲ್ಲು ಹೋಗುತ್ತೆ, ನಡ ಮದ್ದಿರೋದ ಕಳೆ ಹೋಗುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ಹೊಸ ಬೇರು ಬರುತ್ತೆ, ಹಳೆ ಬೇರು ಹೋಗಿ ಬೇರು ಅರ್ಧಂಗಲ್ಲ ಹೊಸ ಬೇರು ಬರುತ್ತೆ. ಬೆಳವಣಿಗೆ ಬೆಳೆದಂಗಲ್ಲ ಹೊಸ ಬೇರು ಹಿಡ್ಕೊಂತ ಮಳೆ ಬಂದಂಗಲ್ಲ ಗಿಡ ಬೆಳವಣಿಗೆ ಚೆನ್ನಾಗ್ ಬರುತ್ತೆ. ಎಡೆ ಕುಂಟೆ ಹೊಡೆದಂಗಿದ್ರೆ ಹಂಗೆ ಇರ್ತದೆ, ಹೆಂಗಿರುತ್ತೆ ಹಂಗೆ ಇರುತ್ತೆ, ಗಾಳಿಗೆ ಪಿಯೋ ಅಂತ ಇರುತ್ತೆ. ಆಯ್ತಣ್ಣ, ನಿಮ್ಗೆ ಈ ನಾರ್ಮಲ್ ಆಗಿ ಎಕರೆಗೆ ಎಷ್ಟು ಬರ್ಬೇಕಾಗತ್ತೆ ಇಳುವರಿ? ನೀವು ಹಾಕಿದ ದುಡ್ಡು ಬರ್ಬೇಕಪ್ಪ, ಮಾಡಿದ ಖರ್ಚು ಚೆನ್ನಾಗಿದ್ರೆ 2,000 ರೂಪಾಯಿ ರೇಟ್ ಸಿಗುತ್ತೆ. 2,000 ಚೀಡು 200 200 ಸಿಕ್ಕರೆ ಒಂದ್ 120 ಸಿಕ್ಕರೆ 120 ಪಾಕೆಟ್ ಬೆಳೆದ್ರೆ 3 ಎಕರೆಗೆ 2,000 100 200 ಸಿಕ್ಕರೆ ಉಳಿತದೆ. ಅಂದ್ರೆ ಈಗ ರೇಟ್ ಅವತ್ತಿನ ರೇಟ್ನಾಗ ಅಷ್ಟು ಉಳಿತು. ಈಗ 120 ಪಾಕೆಟ್ ಬೆಳೆದಾಗ ಕೂಲಿ ಕಮ್ಮಿ ಇತ್ತು. 100 ರೂಪಾಯಿ ಪಾಕೆಟ್ ಬಂದಾಗ 100 ರೂಪಾಯಿ ದುಡ್ಡು ಜಾಸ್ತಿ ಐತಿ, ಕೂಲಿ ಜಾಸ್ತಿ ಆಗೈತೆ. ಅವಾಗ 500 ರೂಪಾಯಿ ಕೂಲಿ ಐತಿ, 700 ರೂಪಾಯಿ ಕೂಲಿ ಐತಿ. ಓಕೆ ಅಣ್ಣ, ಈ ಮಳೆ ಆಶ್ರಿತದಲ್ಲಿ ಮಾಡ್ತಾ ಇದ್ರಲ್ಲ, ನಿಮ್ಗೆ ಈ ರೈತರ ಜೀವನ ಹೆಂಗ್ ಅನ್ಸುತ್ತೆ? ನಿಮ್ಗೆ ರೈತರ ಜೀವನ ಕಷ್ಟ. ಸುಮ್ನೆ ಯಾರ ಕೂಲಿ ಹೋಗ್ಬೇಕಿದ್ ಬೇಡ, ಕೂಲಿ ಹೋದ್ರೆ ಆರಾಮಾಗಿ 800 ರೂಪಾಯಿ ಕೂಲಿ ಕೊಡ್ತಾರೆ. ಅವ್ರದ್ದ ಊಟ ಎಲ್ಲ ಅವ್ರದ್ದೇ. ಇದು ಇಷ್ಟೆಲ್ಲ ಬಂಡವಾಳ 40,000 ಬಂಡವಾಳ ಹಾಕಿದ್ವಿ. 50,000 ಬಂಡವಾಳ ಆಯ್ತು 3 ಎಕರೆಗೆ. ಇನ್ನು ಬರೀ ಸ್ವಂತ ಕೆಲಸ ಮಾಡಿದ್ ಬಿಟ್ಟೆ, ಎತ್ತು ಗಾಡಿ ಎಲ್ಲ ಬ್ಯಾಸ ಮಾಡಿದ್ ಬಿಟ್ಟೆ ಇಷ್ಟ ಆಗೈತೆ. 50,000 ಆಗೈತೆ 3 ಎಕರೆಗೆ. ಇನ್ನ 3 ಸದ್ ಇವಾಗ ಇಷ್ಟಕ್ಕೆ ಆಗೈತೆ 40,000. ಇನ್ನು 3 ಸದ್ ಕೊಯ್ಯೋದು, ಏರ್ಸೋದು, ಮಿಷಿನ್ಗೆ ಹಾಕ್ಸೋದು, ಮಾರ್ಕೆಟ್ಗೆ ಹಾಕೋದು, ಅಲ್ಲಿ ಅಮ್ಮಾರು ಕೂಲಿ ಲೋಡಿಂಗ್ ಇಲ್ಲ ಲೋಡಿಂಗ್ ಅದೆಲ್ಲ ಬಾರಿ ಇನ್ನ 30,000 ಖರ್ಚೈತಿ. 30,000 ಒಳ್ಳೆ ಇಳುವರಿ ಬಂದು ಒಳ್ಳೆ ರೇಟ್ ಸಿಕ್ಕರೆ ಮಾತ್ರ ಏನಾರು ಉಳಿಯುತ್ತೆ. 200-300 ಸಿಕ್ಕರೆ ಉಳಿತತ್ತೆ ಸ್ವಲ್ಪ. ಅಂದ್ರೆ 120 ಪಾಕೆಟ್ ಬೆಳಿಬೇಕಲ್ಲ 3 ಎಕರೆಗೆ. 70 ಪಾಕೆಟ್ ಬಂದು 2,100 ಸಿಕ್ಕರೆ ಏನು ಉಳಿಯಲ್ಲ ಹಂಗೆ. ಓಕೆ ಅಣ್ಣ, ನೀವು ನೀರಾವರಿ ಏನಾರು ಮಾಡಿದ್ರ? ನೀರಾವರಿ ಮಾಡಿದ್ವಿ, ಬೇರೆ ಒಂದ್ 5 ವರ್ಷ ಮಾಡಿದ್ವಿ. ಸುಗಂಧರಾಜ ಹಾಕಿದ್ದೆ. ಅದು ಸುಗಂಧರಾಜ ತೆಗೆದು ಇಲ್ಲೇ ಅದಕ್ಕೆ ತೆಗೆದ್ರೆ ಅಡಿಕೆ ಹಾಕಿದ್ವಿ, ಕೈ ಬಿಟ್ವಿ. ಈಗ ನೀವು ಬೆದ್ಲೆ ಜಮೀನೇ ಮಾಡ್ತಾ ಇದ್ದೀರಾ? ಜಮೀನೇ ಮಾಡ್ತಾ ಇದ್ದೀನಿ. 5 ವರ್ಷ ನೀರಾವರಿ ಮಾಡಿದ್ ನಾನು. 5-6 ವರ್ಷ ಮಾಡಿದ್ದೆ. 2000 ಫಸ್ಟ್ನೇ ಸರಿ ಲಾಕ್ಡೌನ್ ಆದಾಗಲೂ ಸುಗಂಧರಾಜ ಹಾಕಿದ್ದೆ. 6 ವರ್ಷ ಸುಗಂಧರಾಜ ಮಾಡಿದ್ ನಾನು. ಸರಿ ಅಣ್ಣ, ನೀವು ಏನ್ ಓದಿದ್ರಣ್ಣ? ನಾನು SLC 9th ಓದಿನ ಅಷ್ಟೇ. ಓಕೆ, ಅದಾದ್ಮೇಲೆ ಬಂದ ತಕ್ಷಣ ನೇರವಾಗಿ ಕೃಷಿನ ಅಥವಾ ಬೇರೆ ಕೆಲಸ ಮಾಡ್ತಿದ್ರ? ನಾವು ಹುಡುಗಾದ್ರೆ ಇದೇ ಕೆಲಸನ ಮಾಡ್ತಿರೋದು. ಇದೇ ಕೆಲಸನೇ. ಓಕೆ ಅಣ್ಣ, ಎತ್ತುಗಳು ಸಾಕಿದ್ರ? ಎತ್ತುಗಳು ನಿಮ್ಮವೇ ಅಣ್ಣ? ನಮ್ಮವೇ. ಏನಾಯ್ತಣ್ಣ ಜೋಡಿ? ಅವು ಏನ್ ರೇಟ್ ಯಾವ ತಗೊಂಡಿದ್ದು? ನಾವ್ ಅವ ತಗೊಂಡೋಗಿ 3 ವರ್ಷ ಕೆಳಗೆ 1,25,000 ಬಿದ್ದಿದ್ದವು. ಓಕೆ, ಈಗ ಕೊಡ್ತೀವಿ ಅಂದ್ರ? ಈಗ ಕೊಟ್ರೆ 1,60-70 ಕೊಡ್ತು. ಓಕೆ, ಎತ್ತುಗಳು ಗುದ್ದಲ್ಲ ಚೆನ್ನಾಗಿ ಹೇಳಿತಾವ? ಗಿದ್ದಲ್ಲ ಏನಿಲ್ಲ, ಯಾರೋ ಹುಡುಗ ಹಿಡ್ಕೊಂಡ್ರಿ. ಹೌದಾ? ಓಕೆ ಅಣ್ಣ, ಆಯ್ತು. ಇಲ್ಲಿವರೆಗೂ ನೀವು ಮೆಕ್ಕೆಜೋಳ ಯಾವ ರೀತಿ ಬೆಳಿತೀರ ಅಂತೇಳಿ ನಮ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ಈ ವರ್ಷ ಮೆಕ್ಕೆಜೋಳ ಏನು ರೈತರು ಬೆಳೆಗಳು ಬಿತ್ತಿ ಬೆಳಿತಾರೆ, ಎಲ್ಲಾ ಬೆಳೆನೂ ಒಳ್ಳೆ ಬೆಳೆ ಸಿಗ್ಲಿ, ಒಳ್ಳೆ ಇಳುವರಿ ಸಿಗ್ಲಿ, ಒಳ್ಳೆ ರೇಟ್ ಆಗ್ಲಿ ಅಂತೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ನಮಸ್ಕಾರ ಅಣ್ಣ, ಒಳ್ಳೇದಾಗ್ಲಿ.